ನಮ್ಮ ಡೆಮಾಕ್ರಸಿ ರೀ, ಪ್ರಜಾಪ್ರಭುತ್ವ. ನಾನು ಹೋಗೋದೇ ಇಲ್ಲ ಅನ್ನೋದು ಯಾವ ಸೀಮೆ ಪ್ರಜಾಪ್ರಭುತ್ವ ಆಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅಭಿಪ್ರಾಯ ಭೇದಗಳಿರ್ಬೋದು. ಆ ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಅದೊಂದು ವೇದಿಕೆ. ಅದಕ್ಕೆ ಹೋಗಿರೋ ಸೂಕ್ತ ಇದೆ. ಈಗಲಾದರೂ ತಡವಾಗಿ ಆದರೂ ಕೂಡ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿರೋದು ನಾನು ಅದನ್ನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರ ನಿಲುವು ಸ್ವಾಗತಾರ್ಹ. ಹೋಗದೇ ಇರೋದ್ರಿಂದ ದೊಡ್ಡ ಮನುಷ್ಯ ಯಾರೂ ಆಗಲ್ಲ, ಹೋಗೋದ್ರಿಂದ ಸಣ್ಣವರು ಆಗಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಹೋಗಿರೋದು ಸರಿ ಇದೆ. ರಾಜ್ಯದ ಹಿತದ ದೃಷ್ಟಿಯಿಂದ ಚರ್ಚೆ ನಡೆಸಬೇಕು. ರಾಷ್ಟ್ರೀಯ ಹಿತಕ್ಕೂ ಕೂಡ ಕರ್ನಾಟಕ ರಾಜ್ಯ ಸೂಕ್ತ ಸಲಹೆಯನ್ನ ಕೊಡುವಷ್ಟು ಸಾಮರ್ಥ್ಯ ಇದೆ. ಆ ರೀತಿ ಸಲಹೆಯನ್ನು ಕೂಡ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ ಮೊದಲ ದಿನದಿಂದ. ಹಾಗೆ ಮುಖ್ಯಮಂತ್ರಿಗಳ ಮನೆಗೂ ಕೂಡ ಭೇಟಿಯನ್ನು ಕೊಡೋದು ಅದೆಲ್ಲ ಒಳ್ಳೆ ಲಕ್ಷಣ. ನೋಡಿ, ಎಲ್ಲದರಲ್ಲೂ ಟೀಕೆ ಮಾಡಬಾರ್ದು. ಈಗ ಅನುಭವ ಅನ್ನೋದು ನಾವೇ ಗಳಿಸಿ ಪಡ್ಕೊಳ್ಳೋದಲ್ಲ. ಒಂದು DVG ಅವರದ್ದು ಒಂದು ಮಾತಿದೆಯಲ್ಲ, ಅಕ್ಕಿಯೋಳು ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರಾದ ಬರಹಕ್ಕೆ ಮೊದಲಿಗನು ಯಾರು ಅನ್ನೋ ಪ್ರಶ್ನೆಯಲ್ಲೇನೆ ಎಲ್ಲ ಉತ್ತರವಿದೆ. ಯಾರ್ದೋ ಜ್ಞಾನ ಅಕ್ಕಿಯಲ್ಲಿ ಅನ್ನ ಯಾವುದೋ ತಲೆಮಾರಿನಲ್ಲಿ ಕಂಡ್ರು, ಅಕ್ಕರದ ಬರಹ ಮೊದಲು ಯಾರೋ ಪ್ರಾರಂಭಿಸಿದ್ರು. ಹಾಗಾಗಿ ಅನುಭವ ಅನ್ನೋದು ದೊಡ್ಡದಿರುತ್ತೆ. ಮಾಜಿ ಮುಖ್ಯಮಂತ್ರಿಗಳ ಹತ್ರ ಹೋಗೋದು, ಅನುಭವವನ್ನು ಕೇಳೋದು ತಪ್ಪಲ್ಲ, ಅದು ಒಳ್ಳೆಯ ಲಕ್ಷಣವೂ ಹೌದು. ಯಾಕೆ ಅಂದರೆ ನಮ್ಮ ಪರಂಪರೆಯೇ ಆಗಿದೆ. ರಾವಣ ಅವನತ್ರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಲಕ್ಷ್ಮಣನ ಕಳಿಸ್ತಾನೆ ರಾಮ. ರಾವಣನ ಹತ್ರ ಅಗಾಧವಾಗಿ ಜ್ಞಾನ ಇದೆ. ಅವನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೃತ್ಯುವಿಗೆ ತುತ್ತಾಗ್ತಾನೆ. ಅಷ್ಟರೊಳಗಡೆ ಅವನ ಹತ್ರ ಇರುವಂತ ಜ್ಞಾನವನ್ನ ನೀನು ಪಡ್ಕೋ ಅಂತ ಹೇಳಿ. ಅದೇ ತರ ಸರಸಯ್ಯಲ್ಲಿ ಮಲಗಿದ್ದಂತ ಭೀಷ್ಮನ ಹತ್ರ ಧರ್ಮರಾಜ ಹೋಗ್ತಾನೆ ಜ್ಞಾನ ಪಡ್ಕೊಳ್ಳಕ್ಕೆ. ಕೃಷ್ಣ ಕಳಿಸ್ತಾನೆ, ನೀನು ಧರ್ಮರಾಜನ ಹತ್ರ ಹೋಗಿ ರಾಜನೀತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊ ಅಂತ ಹೇಳಿ. ಅಂತ ಒಂದು ಪರಂಪರೆ ಇರಬೇಕಾದ್ರೆ ಮುಖ್ಯಮಂತ್ರಿಗಳ ಆದವರು ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಲಹೆ ಪಡೆಯೋದು ತಪ್ಪಲ್ಲ. ಅದು ಈ ದೇಶದ ಭಾರತೀಯ ಸಂಸ್ಕೃತಿಯ ಪರಂಪರೆಗೆ ಅನುಗುಣವಾಗಿಯೇ ಇದೆ. ಹಾಗಾಗಿ ನಾವು ಅದನ್ನ ತಪ್ಪಾಗಿ ಗ್ರಹಿಸೋದಿಲ್ಲ. ಒಳ್ಳೆಯದು, ಅವರಿಂದ ಒಳ್ಳೆ ಮಾರ್ಗದರ್ಶನವನ್ನು ಪಡೆದು ಅದನ್ನು ಆಡಳಿತದಲ್ಲಿ ಅನುಷ್ಠಾನಕ್ಕೆ ತನ್ನಿ. ನಿಮಗದರ ಅವಕಾಶ ಅದಿದೆ. ಅಧಿಕಾರ ಅನ್ನೋ ಶಾಶ್ವತ ಅಲ್ಲ, ಜನರ ವಿಶ್ವಾಸವೇ ಶಾಶ್ವತ. ಅಧಿಕಾರದಲ್ಲಿದ್ದಾಗ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಶಾಶ್ವತ. ಆ ನಿಟ್ಟಿನಲ್ಲಿ ನೀವು ಆ ಒಂದು ಅನುಭವವನ್ನು, ಉಳಿದವರ ಅನುಭವವನ್ನು, ಒಳ್ಳೆಯ ಅನುಭವವನ್ನು ನೀವು ಅದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ.